ವೃಶ್ಚಿಕ ರಾಶಿಗೆ ಗುರು ಪರಿವರ್ತನೆ 8ನೇ ಮನೆಗೆ ಹೋಗ್ತಕ್ಕಂಥದ್ದು ಒಂದು ಗುರುಬಲ ಇರೋದಿಲ್ಲ ಅನ್ನೋದೊಂದು ಬಿಟ್ಟರೆ ಇನ್ನೆಲ್ಲವೂ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಚತುರ್ಥಕ್ಕೆ ರಾಹು ಬರೋದು, ಪಂಚಮ ಶನಿಯ ದೋಷ ಇದೆ, ಆದರೆ ಅಲ್ಲಿ ಶುಕ್ರನಿದ್ದಾನೆ, ಅನುಕೂಲಕರ. ಕುಜನು ನೀಚರಾಶಿಯಲ್ಲಿ ಇದ್ದು ಸಿಂಹರಾಶಿಗೆ ಪ್ರವೇಶ ಆಗ್ತಕ್ಕಂಥದ್ದು. ಇದು ಒಂದು ತಿಂಗಳು ಕುಜನ ದೋಷವು ಸ್ವಲ್ಪ ಇರ್ತದೆ ವೃಶ್ಚಿಕ ರಾಶಿಯವರಿಗೆ. ಅನೇಕವಾಗಿರ್ತಕ್ಕಂಥ, ಅದರಲ್ಲೂ ವಿಶೇಷವಾಗಿ ರಾಜಕಾರಣದಲ್ಲಿ ಇರ್ತಕ್ಕಂಥವರೆಲ್ಲರೂ ಹೆಚ್ಚು ಕಮ್ಮಿ ವೃಶ್ಚಿಕ ರಾಶಿಯವರೇ. ಇವರಿಗೆ ಅನೇಕ ಬದಲಾವಣೆಗಳು, ಮನೋಭಾವ, ತಮ್ಮ ನಿಲುವು, ಇದನ್ನೆಲ್ಲ ಸ್ವಲ್ಪ ಬದಲಾವಣೆ ಮಾಡಿಕೊಳ್ತಕ್ಕಂಥ ತಿಂಗಳಾಗಿರ್ತದೆ. ನಾವೇನೋ ಒಂದು ದೃಢವಾಗಿರ್ತಕ್ಕಂಥ ನಿಲುವು ಅಂತ ಅಂದ್ಕೊಂಡಿರ್ತಾರೆ ವೃಶ್ಚಿಕ ರಾಶಿಯವರು, ಅದು ಬದಲಾಗ್ತದೆ. ಅದು ಸರಿ ಇರಲಿಲ್ಲ, ಇದು ಸರಿ ಇರ್ತದೆ ಅಂತ ಈ ಮನೋಧರ್ಮಗಳ ಬದಲಾವಣೆ ಶನಿ ಮತ್ತು ರಾಹುಗಳಿಂದ ನಾವು ಚಿಂತನೆ ಮಾಡಬೇಕು. ವೃಶ್ಚಿಕ ರಾಶಿಯವರಿಗೆ ಬೇಕಾಗಿರ್ತಕ್ಕಂಥ ಅನುಕೂಲ, ಗುರುವಿನ ಅನುಕೂಲ. ಗುರುಬಲ ಇರೋದಿಲ್ಲ, ಕುಜನ ಬಲ ಬಹಳ ಬೇಕು. ಕುಜನ ಬಲ ಇದೆ, ಆದರೆ ಸಾಲದು ಅಂತನ್ನೋ ತಿಂಗಳು ವೃಶ್ಚಿಕ ರಾಶಿಯವರಿಗೆ. ಮೇ ತಿಂಗಳು ನಾನಾ ಬದಲಾವಣೆಗಳು, ನಾನಾ ಅವಕಾಶಗಳು ಕೂಡ ತೆರ್ಕೊಳ್ತದೆ. ಸಾಮರ್ಥ್ಯದಿಂದ, ಸ್ವಲ್ಪ ಪರಿಶ್ರಮದಿಂದ ಮುಂದೆ ಹೋಗಬೇಕು. ಉದ್ಯೋಗಸ್ಥರ ಹೊರತಾಗಿ ಬೇರೆ ಸ್ವಂತ ಉದ್ಯೋಗ ಮಾಡೋರು, ರಾಜಕೀಯದಲ್ಲಿರೋರು, ಸ್ವಂತ ಬಿಸ್ನೆಸ್ ಮಾಡೋರು, ಕ್ರೀಡಾಪಟುಗಳು, ಈ ರೀತಿ ಬೇರೆ ಬೇರೆ ವೃತ್ತಿಗಳಲ್ಲಿ ಇರ್ತಕ್ಕಂಥವ್ರಿಗೆ, ಆರಕ್ಷಕ ವೃತ್ತಿ, ಇದೆಲ್ಲ ಇರ್ತಕ್ಕಂಥ ಸ್ವಲ್ಪ ಪರಿಶ್ರಮ ಜಾಸ್ತಿ ಹಾಕಬೇಕಾಗತ್ತೆ ಈ ತಿಂಗಳು, ಮೇ ತಿಂಗಳಲ್ಲಿ. ಗುರುವಿನ ಅನುಕೂಲವೂ ಇಲ್ಲದ ಕಾರಣ ಈಶ್ವರ ದೇವರ ಮತ್ತು ಗುರುಪೀಠಗಳ ದರ್ಶನವನ್ನು, ಫಲಕಾಣಿಕೆಯನ್ನು ಸಮರ್ಪಣೆ ಮಾಡಿ, ಸಾಧ್ಯವಾದರೆ ಮಂತ್ರಾಲಯ ಪ್ರಭುಗಳ ದರ್ಶನವನ್ನು ಮಾಡುವುದು, ಇದೆಲ್ಲವೂ ಕೂಡ ಓವರಾಲ್ ಏನು ಕುಜನ ವಿಷಯದಲ್ಲಿ, ಪಂಚಮ ಶನಿಯ ವಿಷಯದಲ್ಲಿ, ಗುರುವಿನ ಬಲ ಇಲ್ಲದೇ ಇರತಕ್ಕಂತಹ ವಿಷಯದಲ್ಲಿ ಇರುವಂಥ ಸ್ವಲ್ಪ ಕೊರತೆಗಳು ನೀಗಿ ಏನಾದರೂ ಒಂದು ಸಾಧನೆಗೆ ಅಥವಾ ಸಾಧ್ಯತೆಗೆ ತೆರೆಕೊಳ್ಳಕ್ಕೆ ಅನುಕೂಲ ಆಗ್ತದೆ ವೃಶ್ಚಿಕ ರಾಶಿಯವರಿಗೆ.